ಒಂದು ನಿಗೂಢವಾದ ರೋಗಕ್ಕೆ ನೂರಾರು ಕೋಳಿಗಳು ಮಾರಣ ಹೋಮ ಆಗ್ತಾ ಇವೆ. ಕೋಳಿ ಫಾರ್ಮ್ನಲ್ಲಿ ಕಾರಣವೇ ತಿಳಿಯದೆ ಕೋಳಿಗಳ ಸಾವಾಗ್ತಾ ಇದೆ. ಕೋಳಿ ಫಾರಂ ಇಟ್ಟವ್ರು ಏನ್ ಮಾಡ್ಬೇಕು ಹಾಗಾದ್ರೆ? ಕೊಪ್ಪಳ ತಾಲೂಕಿನ ಬಿ ಹೊಸಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂತ ಘಟನೆ ಇದು. ಕೋಳಿಗಳು ಸಾವನ್ನಪ್ತಾ ಇವೆ. ಸತ್ತ ಕೋಳಿಗಳನ್ನ ಕೆರೆಯ ಬಳಿ ಬಿಸಾಡಿದ್ದಾರೆ ಫಾರಂ ಸಿಬ್ಬಂದಿ. ಕೆರೆಯ ನೀರು ಕುಡಿಯೋದಕ್ಕೆ ಅಂತ ಹೊಸಳ್ಳಿ ಗ್ರಾಮಸ್ಥರು ಹಿಂದೇಟು ಹಾಕ್ತಾ ಇದ್ದಾರೆ. ಕಾರಣ ಯಾವುದೋ ವೈರಸ್ ಬಂದು ಸತ್ತಿರುವಂತ ಕೋಳಿಗಳಾಗಿರ್ಬೋದು. ಅದರಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತ ಮಣ್ಣಿನಲ್ಲಿ ಮುಚ್ಚುವ ಬದಲು ಹಾಗೆ ಎಸೆದಿದ್ದಾರೆ ಫಾರಂ ಇಟ್ಟಂತ ಸಿಬ್ಬಂದಿ. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ. ಕೋಳಿ ಫಾರ್ಮೋ ಅಥವಾ ಇನ್ನೊಂದು ಯಾವುದೋ ಪ್ರಾಣಿಗಳ ಫಾರ್ಮ್ ಇಟ್ಟವರು ಯೋಚನೆ ಮಾಡಬೇಕಾಗುತ್ತೆ. ಒಂದು ಸ್ಮೆಲ್ ಬರ್ತಾ ಇರುತ್ತೆ, ಇನ್ನೊಂದು ಆ ಸಾಂಕ್ರಾಮಿಕ ರೋಗ ಭೂಮಿಯಲ್ಲಿ ಹರಡುತ್ತೆ. ನೀರಿಗಂತೂ ತಗಲ್ಬಿಟ್ರೆ ಮುಗೀತು. ಮೊದಲನೇದಾಗಿ ನೀರಿನಿಂದಾನೇ ಇನ್ಫೆಕ್ಷನ್ ಶುರುವಾಗೋದು. ಆ ನೀರನ್ನು ಬಳಸೋದಕ್ಕೂ ಕೂಡ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳು ಅಲ್ಲೇ ನೀರು ಕುಡಿತಾವೆ, ಜಾನುವಾರುಗಳನ್ನ ಕೂಡ ಕೆರೆಗೆ ಕರ್ಕೊಂಡು ಬಂದು ನೀರು ಕುಡಿಸ್ತಾರೆ. ಬಟ್ ಈಗ ಜನರು ಹಿಂದೇಟು ಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಕೋಳಿ ಫಾರಂ ಇಟ್ಟಂಥವ್ರಿಗೆ ಕೋಳಿ ಸತ್ತಿರೋದು ನೋವೇ ಇರಬಹುದು, ಬಟ್ ನಿರ್ವಹಣೆ ಮಾಡಲೇಬೇಕಲ್ವ ಸರಿಯಾಗಿ. ಗುಂಡಿ ತೋಡಿ ಹುಗಿಬೇಕಾಗಿತ್ತು, ಅದ್ರ ಬದಲಿಗೆ ಈ ರೀತಿಯಾಗಿ ಎಸ್ದು ಬಿಟ್ಟಿದ್ದಾರೆ ಕೆರೆ ಪಕ್ಕದಲ್ಲಿ. ನಾವು ಅವ್ರಿಗೆ ಈ ಥರ ಹಾಕ್ಬಾರ್ದಂತ ನಾವು ಹೇಳ್ಬೇಕಂತ ಇದ್ವಿ. ಬಟ್ ಅವ್ರಿಗೆ ಹೇಳೋಕೆ ಅಲ್ಲಿ ಇರಲಿಲ್ಲ. ಅಲ್ಲಿ ನೋಡಿದ್ರೆ ಯಾವ ಕೋಳಿನೂ ಇರಲಿಲ್ಲ ಕೋಳಿ ಫಾರಮಲ್ಲಿ. ಎಲ್ಲ ಕೋಳಿನೂ 300 400 ಆಗ್ಬೋದು ಕೋಳಿ. ನೋಡಿದಾಗ ನಾಯಿಗಳು ಎಲ್ಲ ತೊಗೊಂಡೋಗಿ ತಿಂತಾಯಿದ್ವು. ಅದು ನಮ್ಮೂರು ಕೆರೆಯಲ್ಲೇ ತಮ್ಮಂದು ಬಿಸಾಕಿದ್ರು. ಯಾಕಂದರೆ ಅವು ಎಲ್ಲ ದನ ಕರುಗಳು ನೀರು ಕುಡಿಯೋ ನೀರದು. ಆಮೇಲೆ ನಾವು ಅದರ ಒಳಗಡೆ ಬೋರ್ ಐತಿ. ಬೋರು ಇರುವಾಗ ಅದನ್ನು ಜನ ಎಲ್ಲ ನಾವೆಲ್ಲ ಊರವರೆಲ್ಲ ಅದನ್ನೇ ನೀರು ಕುಡಿಯಾಗ ಈ ಥರ ಎಲ್ಲ ಆದರೆ ಭಾಳ ಸ್ಮೆಲ್ ಐತೆ. ಸ್ಮೆಲ್ ಇರುವಾಗ ನಾವೆಲ್ಲ ನೋಡಿಬಿಟ್ಟು ಇಲ್ಲಿ ಯಾರು ಈ ಥರ ಮಾಡಿದ್ರೆ ಅಂತ ನಾವು ಅದನ್ನು ಕೇಳಿದಾಗ ಇಲ್ಲಿ ಯಾರು ಅಂತ ಏನು ಹೇಳಿಲ್ಲ. ಹೇಳಿದಾಗ ಜನ ಬರ್ತಾಯಿದ್ರು. ಬಂದಾಗ ಅವರಿಗೆ ಏನು ನಾವು ಇನ್ಫಾರ್ಮೇಷನ್ ಕೊಡಲಿಲ್ಲ ಬೇಗ. ಯಾಕಂದರೆ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಂತಂದರೆ ಈಗ ಕೋಳಿ ಫಾರಮ್ ಅವ್ರಿಗೆ ಬಂದು ಹೇಳ್ಬೇಕಿತ್ತು. ತಿನ್ನೋರಿಗೆ ತಿನ್ನಬೇಡ ಅಂತಂದು ಹೇಳ್ಬೇಕಾಗ ಸರ್. ಇವಾಗ ನಾವು ಆ ಥರ ಆತ ಕೋಳಿ ಆಗಿರೋ ರೀತಿಯೆಲ್ಲ ನಾವು ನೋಡಿದ್ರೆ ಭಾಳ ನಮಗೂ ಭಯ ಅನಿಸುತ್ತೆ ಇದೆ. ಅದು ಬೇರೆ ನಾವು ಮೊನ್ನೆ ಸಂಡೇನ ನಾವು ತಿಂದಿದ್ದೀವಿ ಕೋಳಿನೇ. ಇವಾಗ ಇಲ್ಲಿ ಕೋಳಿ ನೋಡಿದ್ರೆ ಈ ಥರ ಭಾಳ ಐತದು. ನೋಡಿದಾಗ ನಾವು ಇಲ್ಲಿ ಕೆರೆ ಹತ್ರ ಒಂದು 300 ಕೋಳಿ ಸತ್ತದವು. ಸತ್ತು ಇಲ್ಲಿ ಕೆರೆ ಒಳಗೆ ಹಾಕಿ ಹೋಗಿಬಿಟ್ಟಿದ್ದಾರೆ ರೀ ಅವನ್ನ ಯಾರು ಏನು ಅವು ಏನಾಗ್ತೈತಿ ಅಂತ ಪರಿಣಾಮ ಅವ್ರಿಗೂ ಗೊತ್ತಿಲ್ಲ. ಇಲ್ಲಿ ದನಗಳು ನೀರು ಕುಡಿತಾವೆ, ಬಂದು ಅವಕ್ಕೂ ರೋಗಗಳು ಬರ್ತಾವೆ. ಆ ಕೋಳಿಗೆ ಯಾವ ಜಡ್ಡು ಬಂದೈತಿ ಅಂತ ಗೊತ್ತಿಲ್ಲ. ಅದು ಅವರಿಗೆ ಹಾಕಿದಂಥವ್ರಿಗೆ ಹರಿವಿಲ್ಲ. ಇಲ್ಲಿ ನಾಯಿಗಳು ಅವು ಇವು ಮನುಷ್ಯರನ್ನೇನು ಕಡ್ದು ಬಂದರೆ ಆ 108 ರೋಗಗಳು ಕಲಿತಾವು. ಅದಕ್ಕೆ ಯಾರು ಹೊಣೆ ಆಗ್ತಾರ ಅನ್ನೋದು ಅವಕ್ಕೆ ಅವ್ರಿಗೆ ಇದು ಇಲ್ಲ ರೀ. ಅದು ಇಲ್ಲಿ ಒಂದು ನೋಡ್ರಿ 300 ಕೋಳಿ ಏನೋ ಆಗಿರ್ಬೇಕೇನ. ಆದ್ರೆ ಬಟ್ ಅವರು ಏನ್ ಮಾಡ್ಬೇಕಿತ್ತು, ಒಂದು ತೆಗ್ಗಾರು ತೋಡಿ ಆ ತರ ಮುಚ್ಚಬೇಕಿತ್ತು. ತಮ್ಮಂದು ಇಲ್ಲಿ ಬಿಸಾಕಿದ್ರೆ ಕೆರೆ ಒಳಗಡೆ ಇಲ್ಲೆಲ್ಲ ಜನ ಬರ್ತಾರೆ, ನಾಯಿ ಕುರಿ ಎಲ್ಲ ಬಂದು ನೀರು ಕುಡಿತೈತಿ. ಕುಡಿದ ಹೊತ್ನಾಗ ಊರಾಗ ಬಂದು ಯಾರಿಗಾದ್ರೂ ರೋಗಗಳು ಅಂಟಿಗೆಂತಂದ್ರೆ ಅವಾಗ ಏನ್ ಮಾಡೋಣ? ಗಮನ ಅವ್ರಿಗೆ ಇರಬೇಕು. ಕೋಳಿ ಫಾರಂ ಅವ್ರಿಗೆ ಇರಬೇಕು. ಅವ್ರು ಯಾವ ಸ್ಥಿತಿಯಲ್ಲಿ ಮಾಡ್ಬೇಕಂತ ಮಾಡಿದ್ರೆ ಅದು ಒಳ್ಳೆ ಕೆಲಸ. ಇಲ್ಲಿ ಕೆರೆ ಹತ್ರ ಒಂದು 300 ಕೋಳಿ ಸತ್ತದವು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಯಾವುದೇ ಒಂದು ಪ್ರಾಣಿಗಳ ಫಾರಂ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ವೈರಸ್ ಅಟ್ಯಾಕ್ ಆದಾಗ ಸತ್ತಂತ ಪ್ರಾಣಿಗಳನ್ನ ಪಕ್ಷಿಗಳನ್ನ ಒಂದು ಗುಂಡಿ ತೋಡಿ ಹೂತಾಕ್ಬೇಕು. ಬಟ್ ಈ ರೀತಿಯಾಗಿ ಯಾಕೆ ಫಾರಂ ಸಿಬ್ಬಂದಿ ಮಾಡಿದ್ದಾರೆ? ಅವ್ರಿಗೆ ಸಿಕ್ಕಿದಾರ ಇಲ್ವಾ? ಅವ್ರನ್ನ ಯಾರನ್ನಾದ್ರೂ ಮಾತನಾಡಿಸಿದ್ರಾ? ಏನ್ ಹೇಳ್ತಾರೆ? ಓಕೆ, ಏನಂದ್ರೆ ಬಹಳಷ್ಟು ಕಡೆ ಅಂದ್ರೆ ಅಕ್ಕಿ ಜ್ವರ, ಅದೇ ರೀತಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಜ್ವರ ಬಂದು ಅದು ಸಾವನ್ನಪ್ಪು ಸಹಜ. ಆದ್ರೆ ಇಲ್ಲೊಂದು ಕೋಳಿ ಫಾರಂಗೆ ಸಾಮೂಹಿಕವಾಗಿ ಯಾರು ಏನು ರೋಗ ಅಂಟಿಕೊಂಡಿರ್ತದೋ ಆ ಕಾರಣಕ್ಕಾಗಿ ಸಾಮೂಹಿಕವಾಗಿ ಕೋಳಿಗಳು ಫಾರ್ಮ್ ಅಲ್ಲಿ ಸತ್ತಿರುತ್ತದೆ. ಆದ್ರೆ ಕೋಳಿ ಫಾರ್ಮ್ ಮಾಲೀಕ ಆ ಸತ್ತ ಕೋಳಿಗಳನ್ನ ಗುಂಡಿ ತೋಡಿ ಅದನ್ನ ಮುಚ್ಚುವಂತ ಕೆಲಸ ಮಾಡಬೇಕಾಗಿತ್ತು. ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ರೋಗ ಹರಡದಂತೆ ಪ್ರಿಕಾಷನರಿ ಆಗಿ ಅದನ್ನ ಬೇರೆ ಬೇರೆ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗಿತ್ತು. ಆದ್ರೆ ಕೊಪ್ಪಳ ತಾಲೂಕಿನ ಬಿ ಹೊಸಳ್ಳಿ ಗ್ರಾಮದ ಸುತ್ತಮುತ್ತಲಿರುವಂತಹ ಕೆಲವೊಂದಿಷ್ಟು ಕೋಳಿ ಫಾರ್ಮ್ ಮಾಲೀಕರು ಏನು ಸಾವನ್ನಪ್ಪಿದ ಕೋಳಿಗಳನ್ನ ತೆಗೆದುಕೊಂಡು ಅದು ಕೆರೆ ಬಾಜು ಸಾಮೂಹಿಕವಾಗಿ ಎಸೆದು ಹೋಗಿರುವಂತದ್ದು. ಇದರಿಂದ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಆಕ್ರೋಶಕ್ಕೆ ಮತ್ತು ಆತಂಕಕ್ಕೆ ಕಾರಣವಾಗಿರ್ತದೆ. ಯಾಕಂತಂದ್ರೆ ಆ ಏನ್ ಸಾವನ್ನಪ್ಪಿದ ಕೋಳಿಗಳನ್ನ ಕೆಲವೊಂದಿಷ್ಟು ನಾಯಿಗಳು ತೆಗೆದುಕೊಂಡು ಹೋಗಿ ಆ ಕೆರೆ ಒಳಗಡೆ
ಹಾಕೋದು ಮತ್ತು ನಾಯಿಗಳು ತಿಂದು ಹಾಕೋದು, ಪ್ರಾಣಿ ಪಕ್ಷಿಗಳು ತಿನ್ನುವಂತ ದೃಶ್ಯ ಸಾಮಾನ್ಯವಾಗಿರ್ತದೆ. ಆ ಕಾರಣಕ್ಕಾಗಿ ಗ್ರಾಮಸ್ಥರ ಒಂದು ಆತಂಕ ಏನಂತಂದ್ರೆ ಸ್ವತಃ ಕೆರೆಯ ಪಕ್ಕದಲ್ಲಿ ಈ ರೀತಿ ಸಾಮೂಹಿಕವಾಗಿ ಸಾವನ್ನಪ್ಪಿದ ಕೋಳಿಗಳನ್ನು ತಂದು ಹಾಕಿದ್ದಾರೆ. ಇದು ಕೆರೆ ಒಳಗೆ ಮಿಶ್ರಣ ಆಗಿ ಏನಾದ್ರೂ ರೋಗ, ಯಾವ ನೀರನ್ನ ಪ್ರಾಣಿ ಪಕ್ಷಿಗಳು ಅಥವಾ ನಾವೇ ಕುಡಿದ್ರು ಕೂಡ ನಮಗೆ ಜೀವಕ್ಕೆ ಬಹಳಷ್ಟು ಆಪತ್ತು ಇರುವುದು. ಆದ್ರೆ ಈ ಏನು ಸಾವನ್ನಪ್ಪಿದ ಕೋಳಿಗಳನ್ನ ಕೋಳಿ ಫಾರ್ಮ್ ಮಾಲೀಕರು ಅದನ್ನ ತೆಗೆದುಕೊಂಡು ಗುಂಡಿ ತೋಡಿ ಅದು ತಮ್ಮ ಜಮೀನಲ್ಲಿ ಈ ರೀತಿ ಮಾಡ್ಬೇಕಾಗ್ತದೆ. ಅದನ್ನ ಆದ್ರೆ ಅದು ಬಿಟ್ಟು ಸಾರ್ವಜನಿಕವಾಗಿರುವಂತಹ ಕೆರೆ ಪ್ರದೇಶದಲ್ಲಿ ಈ ರೀತಿ ಮಾಡೋದಷ್ಟು ಸರಿ. ಆ ಕಾರಣಕ್ಕಾಗಿ ಯಾರು ಈ ರೀತಿ ಮಾಡಿದ್ದಾರೆ, ಯಾರು ಕೋಳಿ ಫಾರ್ಮ್ ಮಾಲೀಕರು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಏನ್ ಸಾರ್ವಜನಿಕರ ಜೀವನ ಜೊತೆ ಈ ರೀತಿ ಚೆಲ್ಲಾಟ ಆಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ನಿಜವಾಗ್ಲೂ ಕೂಡ ನಮಗೆ ಪರಿಹಾರ ಒದಗಿಸ್ಬೇಕು. ಅಂದ್ರೆ ಪರಿಹಾರ ಅಂದ್ರೆ ಆ ಏನ್ ಸಾವನ್ನಪ್ಪಿದ ಕೋಳಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಮತ್ತು ಗುಂಡಿನ ತೋಡಿ ಅದನ್ನ ಮುಚ್ಚ ಹಾಕ್ಬೇಕಂತೇಳಿ ಸದಾ ಗ್ರಾಮಸ್ಥರ ಆಗ್ರಹವಾಗಿರ್ತದ್ದು. ಒಟ್ಟಾರೆ ಏನಂದ್ರೆ ಹೊಸಳ್ಳಿ ಗ್ರಾಮದಲ್ಲಿ ಬಹಳ ಆತಂಕ ಶುರುವಾಗಿರುತ್ತದೆ. ಯಾಕಂದ್ರೆ ಕೆರೆಯ ಪಕ್ಕದಲ್ಲಿ ಈ ರೀತಿ ಸಾವನ್ನಪ್ಪಿದ ಕೋಳಿಗಳು ತಂದು ಹಾಕಿರೋದು ಬಹಳಷ್ಟು ಆಕ್ರೋಶಕ್ಕೆ ಮತ್ತು ಆತಂಕಕ್ಕೆ ಕಾರಣವಾಗಿರ್ತದ್ದು. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ.